ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ನಮ್ಮ ಮೇಡಮ್ ರೆಡಿ ಆಗಿದ್ದಾರೆ ನೋಡಿ. ಡ್ರೆಸ್ ಚೆನ್ನಾಗಿದೆಲ್ಲ ನಮ್ಮ ಅಕ್ಕದು. ಚೆನ್ನಾಗಿಲ್ಲ? ನಮ್ಮ ಯಶು ಕೆಲವು ಜೋಕ್ಸ್ ಹೇಳ್ತಾನೆ, ಸ್ವಲ್ಪ ಕೇಳಿ. ನಮ್ಮ ಯಜಮಾನ್ರು ಹೇಳ್ತಾರೆ ನೋಡಿ ಇವಾಗ ಒಂದು ಸೂಪರ್ ಜೋಕ್. ಹಂಗೆ ಮೈ ಎಲ್ಲ ಪರ್ಚ್ಕೊಂಡು ರಕ್ತ ಬರಬೇಕು ಆ ಥರ ಜೋಕ್ ಹೇಳ್ತಾರೆ. ಹೇಳಿ, ಇವಾಗ ಹೇಳಿದ್ರಲ್ಲ ಏನೋ ಒಂದು ಜೋಕ್. ಯಾವಾಗಲೂ ಖುಷಿಯಾಗಿರೋ ಮನುಷ್ಯನಿಗೆ ಏನಂತ ಕರೀತಾರೆ? ಹೇಳಿ. ನಿತ್ಯಾನಂದ. ಸಂತೋಷ ಪಡ್ಬೇಕು ಕಡ್ಡಾಯ. ಅಯ್ಯೋ ರಾಮ. ಎಷ್ಟು ನೀನು ಹೇಳು ಒಂದು ಜೋಕ್. ಅವಾಗಲೂ ಹೇಳಿ ಹೇಳಿ ಕಿವಿಯಲ್ಲಿ ರಕ್ತ ಬಂತು. ಹೇಳು. ಆಂಜನೇಯ ಮೂರ್ತಿ ತಗೊಂಡು ಮಾರೋರ್ಗೆ ಏನಂತಾರೆ ಹೇಳು? ಏನಂತಾರೆ? ಮಾರುತಿ. ಹೊಡವೆ. ಹಿಂಸೆ ಹಿಂಸೆ. ಇನ್ನು ದೊಡ್ಡ ಹಿಂಸೆ ಕೊಡೋದು. ಏನದು? ಗುಸು ಗುಸು ಏನು? ಒಂದಿತ್ತು ಕಬ್ಬು ತಗೊಂಡೋಗಕ್ಕೆ ಏನಂತಾರೆ? ತಗೊಂಡೋಗಕ್ಕೆ ಏನಂತಾರೆ ಮಮ್ಮಿ? ಏನ? ನೆಕ್ಸ್ಟ್ ಟೈಮ್ ಹೇಳ್ತೀವಿ, ಜ್ಞಾಪಕ ಮಾಡ್ಕೊಂಡು ಸ್ವಂತ ಕಣ್ಣಿಂದ ಹೇಳ್ತಿಸ್ಬೇಕು. ಹಿಂಗೆ ಆಗಬೇಕು. ಖುಷಿಯಾಗಿ ಯೋಗ ಮಾಡೋರ್ಗೆ ಏನಂತಾರೆ ಯಶು? ಖುಷಿಯಾಗಿ ಯೋಗ ಮಾಡೋರ್ಗೆ ಏನಂತಾರೆ? ಮೆಂಟಲ್ ಅಂತಾರೆ. ಯೋಗಾನಂದ ಅಂತಾರೆ. ಇದಕ್ಕೆ ಹೇಳಿದ್ದು ಅವ್ರ ಮೆಂಟ್ಲ ಕಣ ಅವ್ರಿಗೆಲ್ಲ ಹೇಳ್ಕೊಡ್ಬೇಡ. ಸೇರ್ಬೇಡ ಅಂದೆ. ಸೇರಿ ಸೇರಿ ನಿತ್ಯಾನಂದ ಕೂಡ ದೇಶ ಬಿಟ್ಟು ಹೋದ್ರು. ಖುಷಿಯಾಗಿ ಯೋಗ ಮಾಡೋರ್ಗೆ ಏನಂತಾರೆ ಹೇಳು? ಯೋಗಾನಂದ ಹೇಳು. ಟ್ರಕ್ಕಲ್ಲಿ ಹೋಗ್ತಿರೋ ಕಬ್ನ ಇಳ್ಸಕ್ಕೆ ಏನಂತಾರೆ ಹೇಳು? ಕಬೂತರ್. ಏಟ್ ಮಾಡ್ಕೊಳ್ಳೋದು ಯೋಗ ಮಾಡೋರ್ಗೆ ಏನಂತಾರೆ ಹೇಳು? ಏನು? ಯೋಗಕ್ಷೇಮ. ಇವತ್ತು ಯೋಗಿನೇ ಬಿಡಬಾರ್ದು ಯಾರು. ಹೇಳಿ ಇವಾಗ. ಹೋಟೆಲ್ ಕುತ್ಕೊಂಡು ಸುಳ್ಳು ಹೇಳಕ್ಕೆ ಏನಂತಾರೆ ಹೇಳು ಮಮ್ಮಿ? ಏನು? ಹೋಟ್ಲಲ್ಲಿ ಕೂತ್ಕೊಂಡು ಸುಳ್ಳು ಹೇಳೋರ್ಗ ಏನಂತಾರೆ? ಹೋಟೆಲ್ ಅಯ್ಯರ್. ಹೋಟ್ಲಿಯಾರ? ಚೆನ್ನಾಗಿತ್ತ ಜೋಕ್ಸ್ ಎಲ್ಲ? ಇನ್ನೊಂದಿದೆ ಹೇಳಿ, ಒಂದು ನಿಮಿಷ ಇದೆ. ಚೆನ್ನಾಗಿ ಪಾಠ ಮಾಡೋ ಮೇಸ್ಟ್ರಿಗೆ ಏನಂತಾರೆ? ಮಾಸ್ಟರ್ ಮೈಂಡ್. ಮೈಯೆಲ್ಲ ಪರ ಪರ ಕರ್ಕೋಬೇಕನ್ಸುತ್ತೆ ನಿಮ್ ಜೋಕ್ಗಳಿಗೆ. ಇನ್ನು ಹೆಂಗಿದೆ ಗೊತ್ತಾ? ಮೈಯೇ ಬೇಡ ಅನ್ಸ್ಬಿಡ್ತದೆ ನಿಮ್ಗೆ ಕರ್ಕೊಳ್ಳೋದು. ಝೂಡಿಯೋ ಹೋಗಿದ್ವಿ ಶಾಪಿಂಗ್ ಮಾಡೋದಕ್ಕೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾಯಿದ್ವಿ. ಅಷ್ಟರೊಳಗೆ ಟೈಮು 5:30 ಆಗೋಗಿತ್ತು. ಸೊ ಮಧ್ಯಾಹ್ನ ನಾನು ಲಂಚ್ ಮಾಡಿರಲಿಲ್ಲ. ನೀವು ನಿನ್ನೆ ವಿಡಿಯೋ ನೋಡಿದರೆ ಜಸ್ಟ್ ನಾನು ಉಪ್ಪಿಟ್ಟು ಅಷ್ಟೇ ತಿಂದಿದ್ದೆ. ಸೊ 5:30 ಆಗಿತ್ತು. ತುಂಬ ಹಸಿವಾಗ್ತಾಯಿತ್ತು ಬೇರೆ. ಹಂಗಾಗಿ ನಾನು ಒಂದು ಬೋಂಡಾ ಸೂಪ್ ಮಾತ್ರ ಆರ್ಡ್ರ್ ಮಾಡಿಕೊಂಡು ನಾನು ಅಲ್ಲೇ ತಿಂದೆ. ನಮ್ಮ ಯಜಮಾನ್ರು ಒಂದು ವಡೆ ಚಟ್ನಿ ತಿಂದರು. ಸೊ ನಮ್ಮ ಯಶು ನೀರು ದೋಸೆ ತೊಗೊಂಡ. ನಮ್ಮ ಅಕ್ಕ ಇಡ್ಲಿ ಸಾಂಬಾರು ತೊಗೊಂಡ್ಲು. ಸೊ ಹಾಗೆ ಕೂತ್ಕೊಂಡು ಅಲ್ಲೇ ಒಂದು ಕದಂಬ ವೆಜ್ ಏನೇ ಅದು ಇನ್ನೊಂದು ಹೋಟ್ಲದು ಚಿಕ್ಕ ಹೋಟ್ಲದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಅದು ಕದಂಬ ಗಾರ್ಡನ್ಯ, ಇದು ಕದಂಬ ವೆಜ್ಜು. ಸೊ ಅಲ್ಲೇ ಕೂತ್ಕೊಂಡು ಹೊರಗಡೆ ತಿಂತಾಯಿದ್ದೀವಿ. ಸೊ ತುಂಬ ಹಸಿವಾಗ್ತಾ ಇದ್ದಿದ್ದರಿಂದ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟು ತ್ರಾಣ ಇರಲಿಲ್ಲ.
ಆ್ಯಕ್ಚುಲಿ ಪ್ರಾಪರ್ ಮೀಲ್ ತಿನ್ನೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಏನಂತಂದರೆ ಅಷ್ಟೊತ್ತಿಗೆ ಏನು ಸಿಕ್ಕೋದಿಲ್ಲ ಚಾಟ್ಸ್ ಬಿಟ್ಟರೆ. ಸೊ ಹಾಗೆ ಒಂದು ಬೋಂಡಾ ಸೂಪ್ ತೊಗೊಂಡು ಅಲ್ಲೇ ತಿಂದು ಹಾಗೆ ಮನೆಗೆ ಬಂದ್ವಿ. ಶಾಪಿಂಗ್ ಎಲ್ಲ ಮುಗ್ದಾಯಿತು, ಊಟ ಎಲ್ಲ ತಿಂದಾಯಿತು. ಇವಾಗ ನಾನು ಯಾವ ಬಟ್ಟೆ ತೋರಿಸಿದೆ, ಯಾವ ಬಟ್ಟೆ ತೊಗೊಂಡೆ ಅಂತ ತೋರಿಸ್ತೀನಿ. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಅಲ್ಲಿ ವ್ಲಾಗಿಂಗ್ ಅಲೌಡ್ ಇಲ್ಲ. ನಾನು ನೋಡಿದೆ, ಅಲ್ಲಿ ನೋಡಿದೆ ವ್ಲಾಗಿಂಗ್ ಎಲ್ಲ ಅಲೌಡ್ ಇರಲಿಲ್ಲ. ಅದಕ್ಕೆ ನಾನು ಮನೆಗೆ ಬಂದ್ಮೇಲೆ ಬಟ್ಟೆ ತೋರಿಸ್ತೀನಿ ಅಂತ ಮನೆಗೆ ಬಂದಿದ್ದೀನಿ. ಇವಾಗ ಬಟ್ಟೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ನಾನು ಚೆನ್ನಾಗಿರೋ ಬಟ್ಟೆ ತೊಗೊಂಡಿದ್ದೀನಿ. ಇವಾಗ ನಾನು ಬಟ್ಟೆ ತೋರಿಸ್ತೀನಿ. ಫಸ್ಟ್ ಬಟ್ಟೆ ಯಾವುದು ಅಂದರೆ ಇದು ನನ್ನ ಫಸ್ಟ್ ಬಟ್ಟೆ. ಜೂಡಿಯೋಲ್ ತಗೊಂಡಿರೋದು. ಇದು ನನಗೆ 249 ರೂಪೀಸ್ ಆಗಿದೆ ನೋಡಿ. ಇದು ನಾನು ಸ್ಲೀವ್ಸ್ ತಗೊಂಡಿದ್ದೀನಿ. ಇಲ್ಲಿ ಫ್ಯಾಷನ್ ಇದೆ, ಇಲ್ಲಿ ಕಟ್ ಮಾಡಿಬಿಟ್ಟವ್ರೆ, ಇಲ್ಲಿ ಕಟ್ ಥರ ಇದೆ. ಅದಕ್ಕೆ ನಂಗೆ ಇಷ್ಟ ಆಯಿತು. ನಾನು ಚೆಕ್ ಮಾಡುವಾಗ ಇದೆಷ್ಟು ಕಂಫರ್ಟೇಬಲ್ ಆಗಿತ್ತು. ಸೆಕೆಂಡ್ ಬಟ್ಟೆ ಸೆಕೆಂಡ್ ಡ್ರೆಸ್ ಇದು. ಇದು ನನಗೆ ತುಂಬಾ ಇಷ್ಟ ಆಯಿತು. ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರೌನ್ ಫಿನಿಶಿಂಗ್ ಕೊಟ್ಟವ್ರೆ. ಚೆನ್ನಾಗಿದೆ, ಹಾಕೊಂಡು ನೋಡ್ಬೇಕು. ಫುಲ್ ಸಾಫ್ಟ್ ಆಗಿತ್ತು. ಜೂಡಿಯೋಲ್ ಬಟ್ಟೆ ಅಂದ್ರೆ ನನಗೆ ತುಂಬ ಇಷ್ಟ. ಅಲ್ಲಿ ನನ್ನ ಬೆಸ್ಟ್ ಬಟ್ಟೆ ಅಲ್ಲೇ ತಗೊಳೋದು. ಇದು ಸೆಕೆಂಡ್ ಬಟ್ಟೆ. ಇದು ಥರ್ಡ್ನೇದು ಪ್ಯಾಂಟು. ಪ್ಯಾಂಟು ಎಷ್ಟು ಉದ್ದ ಇದೆ ನೋಡಿ. ನನ್ನ ಪ್ಯಾಂಟು ಎಷ್ಟು ಉದ್ದ ಇದೆ ನನ್ನ ಪ್ಯಾಂಟ್. ಎಷ್ಟು ಉದ್ದ ಇದೆ. ಇದೇನು ಗೊತ್ತಾ, ಇದು ಪಾಕೆಟ್ ಜಾಸ್ತಿಗಳಿದೆ. ಇದೇ ಪಾಕೆಟ್ಗಳು ಜಾಸ್ತಿ ಇದೆ. ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಈ ಬಟ್ಟೆ ತಗೊಂಡೆ, ಈ ಪ್ಯಾಂಟ್ ತಗೊಂಡೆ. ಫೋರ್ತು ಅದೇ ಸೇಮ್ ಡಿಟ್ಟೋ, ಅದೇ ಕಲರ್ ಬ್ರೈಟ್. ಇದು ಅದೇ ತರ ಇಲ್ಲಿ, ಆದ್ರೆ ಇಲ್ಲಿ ಪ್ರಿಂಟ್ ಆಗಿದೆ, ಅದ್ರಲ್ಲಿ ಪ್ರಿಂಟ್ ಆಗ್ಲಿಲ್ಲ. ತುಂಬಾ ಚೆನ್ನಾಗಿದೆ ಬಟ್ಟೆ. ಹಾಕೊಂಡು ನೋಡಿದ್ದೆ, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇದೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಇವರು. ನಮ್ಗೆ ಜೂಡಿಯೋಲ್ ಬಟ್ಟೆ ಅಂದ್ರೆ ಇದು ಇಷ್ಟ ಆಯ್ತು. ಇದು ನನಗೆ 499 ಆಯ್ತು. ಈ ಬಟ್ಟೆ ನನಗೆ 299 ಆಯ್ತು. ಇದು 499. ಇವಾಗ ಫಿಫ್ತ್ ಬಟ್ಟೆ. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂಚೂರು ಕಟ್ಕೊಟ್ಟವ್ರೆ, ಯಾಕಂದ್ರೆ ಇಲ್ಲಿ ಫುಲ್ ಕೋಲ್ಡ್ ಇದೆ. ಇಲ್ಲಿ ಒಂಚೂರು ಇದು ಚಿಕ್ಕ ಹೋಲ್ ಇದೆ. ಆದ್ರೆ ನಿಮಗೆ ಕಾಣಿಸಲ್ಲ, ಚಿಕ್ಕ ಹೋಲ್ ಇದೆ ಅಂತೆ. ರಿಯಲಿ ಹೋಲ್ ಇದೆ. ನಾನು ಚೆಕ್ ಮಾಡಿದೆ ಹಾಕೊಂಡು, ಇವಾಗ ಹೋಲ್ ಇತ್ತು. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಚೆನ್ನಾಗಿದೆ. ಮತ್ತೆ ಇದು ಟಾಪಿಕಲ್. ಇದು ಫಿಫ್ತ್ ಬಟ್ಟೆ. ಇದು ನನಗೆ 399 ಬಿತ್ತು. ಇದು ನನ್ನ ಸಿಕ್ಸ್ತ್ ಬಟ್ಟೆ. ಇದು ಚೆನ್ನಾಗಿದೆ ನೋಡಿ. ಕಲರಿಂಗ್ ಚೆನ್ನಾಗಿ ಶಿಫ್ಟ್ ಆಗ್ತಿದೆ. ಮಸ್ತ್ ಆಗಿದೆ. ನನಗೆ ಈ ಬಟ್ಟೆ ನಂಗೆ ತುಂಬಾ ಇಷ್ಟ ಆಯ್ತು. ಅಲ್ಲಿ ತುಂಬಾ ಸಾಫ್ಟ್ ಇದೆ. ಇದು ನನಗೆ 399 ಸೇಮ್. ಇದು ಶರ್ಟು. ಇದು ಅದೇ ತರ ಶರ್ಟು. ಇದು ಒಂಚೂರು ತುಂಬಾ ತಿನ್ನಿದೆ.
ತಿನ್ ಬಟ್ಟೆ ಇದೆ ಅದಕ್ಕೆ ನನಗೆ ಇದು ಇಷ್ಟ ಆಯಿತು. ನಂಗೆ ತಿನ್ ಬಟ್ಟೆ ಸಾಫ್ಟ್ ಬಟ್ಟೆ ಅಂದರೆ ನಂಗೆ ತುಂಬ ಇಷ್ಟ. ನಾನು ತುಂಬ ನೀಟಾಗಿ ಯೂಸ್ ಮಾಡ್ಕೊತೀನಿ. ಲಾಸ್ಟ್ ಬಟ್ಟೆ ಒಂದು ಇದು ನನಗೆ 399 ಆಯಿತು. ಲಾಸ್ಟ್ ಬಟ್ಟೆ ಇದು ನನಗೆ ಇದೂ 399 ಆಯಿತು. ತುಂಬ ಚೆನ್ನಾಗಿದೆ ಇದು ಬಟ್ಟೆ. ಜುಡಿಯೋ ಹೋಗಿ ತಗೊಳ್ಳಿ, ಚೆನ್ನಾಗಿ ಬಟ್ಟೆ ಸಿಗುತ್ತೆ. ಬಟ್ಟೆ ಎಲ್ಲ ನೋಡಿದ್ರಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಜುಡಿಯೋಲೆಲ್ಲ ನಂಗೆ ತುಂಬಾ ಇಷ್ಟ. ನಾನು ಜುಡಿಯೋ ಜಾಸ್ತಿ ಬಟ್ಟೆನೇ ಅಲ್ಲೇ ತಗೊಳೋದು. ಈ ಬಟ್ಟೆನೂ ಅಲ್ಲೇ ತಗೊಂಡಿರೋದು. ಆಕ್ಚುಲಿ ಅದು ಡ್ಯಾಡಿ ಬಟ್ಟೆ, ಅದಕ್ಕೆ ನಾನು ಅದನ್ನು ತೋರಿಸ್ಬಿಟ್ಟೆ. ನಾನು ಎಷ್ಟೊಂದು ಬಟ್ಟೆಗಳು ತಗೊಂಡೆ, ತುಂಬಾ ಬಟ್ಟೆಗಳು. ಬಟ್ಟೆ ಆಫ್ ಜಂಕ್, ಸಾರಿ ಜಂಕ್ ಅಂದಿದ್ದೆ. ಬಟ್ಟೆ ನನ್ನ ಹತ್ರ ತುಂಬ ಇದೆ, ತುಂಬ ಹೊಸ ಬಟ್ಟೆ. ಆ್ಯಕ್ಚುಲಿ ಯುಗಾದಿಗೆ ನಂಗೆ ಸ್ಪೆಷಲ್ ಸಿಕ್ಕಿದ್ದು. ಯುಗಾದಿಗೆ ಸ್ಪೆಷಲ್ ಸಿಕ್ಕಿದ್ದು. ನಾನು ಇದನ್ನು ಮಸ್ತ್ ಯೂಸ್ ಮಾಡ್ಕೊತೀನಿ. ಡಿಚ್ಚೆ. ನನಗೆ ಈ ಕಲರ್ ಪರ್ಸ್ನಲಿ ತುಂಬ ಚೆನ್ನಾಗಾಯ್ತು, ಈ ಪ್ಯಾಂಟ್ದು. ಮತ್ತೆ ಇದು ಅಷ್ಟೇ. ಮತ್ತೆ ಅದೇ ಶರ್ಟ್ ತೋರಿಸಿದ್ನಲ್ಲ, ಇದು ಸಾಫ್ಟು, ಇದು ನಂಗೆ ತುಂಬ ಇಷ್ಟ ಆಯಿತು. ಮಮ್ಮಿ ಇದು ಆ ಪಿಂಕ್ ಕಲರ್ ಬಟ್ಟೆ ತಗೊಂಡಿದ್ರು, ಅದು ಹಾಕೊಂಡ್ಬಿಟ್ಟು ಎಲ್ಲ ಹೊಸದು. ಮಮ್ಮಿದು ಔಟ್ಫಿಟ್ ತೋರಿಸ್ತೀನಿ. ಮಮ್ಮಿ ತೋರಿಸ್ಲಾ? ಈ ಕಡೆ ಕರಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಶುರು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ಚಿಕನ್ ಬಟರ್ ಮಸಾಲ ಕೇಳ್ದೆ ಅದು ಮಾಡೋಣ ಅಂತಾನೆ ಅಂದ್ಕೊಂಡೆ. ಹಂಗಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿ. ಆಮೇಲೆ ಬೇಡ ಅಂತಂದರು ನಮ್ಮಕ್ಕ. ಹಂಗಾಗಿ ನಾನು ಇಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸೋಂಪು ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಎಷ್ಟು ಬಾಡುತ್ತೆ ನೋಡಿ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸಿ ಬಾಡಿಸ್ತೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಪ್ಲೇಟಲ್ಲಿ ಹಾಕಿ ಇಟ್ಕೋತೀನಿ. ಸ್ವಲ್ಪ ಬಿಸಿಯಲ್ಲಿ ಹಾಕಿದರೆ ಮಿಕ್ಸಿ ಎಲ್ಲ ಕೆಟ್ಟೋಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತೀನಿ. ಅಷ್ಟರೊಳಗೆ ಒಗ್ಗರಣೆ ಕೂಡ ಮಾಡ್ಕೊಳ್ಳೋಕ್ಕೆ ಸರಿ ಇರುತ್ತೆ ಅಂತ. ಈಗ ನೋಡಿ ಎಲ್ಲ ಪೌಡರ್ಸ್, ನೀವು ಬೇಕಾದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬೋದು. ಬಟ್ ನಾನು ಚಕ್ಕೆ ಲವಂಗ ಹಾಕಿರೋದ್ರಿಂದ ಗರಂ ಮಸಾಲ ನಾನು ಜಾಸ್ತಿ ಬಳಸೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಸಾರು ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು. ಈಗ ನಾನು ನೋಡಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋತೀನಿ. ಚೆನ್ನಾಗಿ ಪೇಸ್ಟ್ ಆಗಬೇಕು, ಆ ರೀತಿ ಇದನ್ನು ರುಬ್ಕೋಬೇಕು. ಈಗ ಒಂದು ಸತಿ ನೀಟಾಗಿ ರುಬ್ಕೊಂಡಾದಮೇಲೆ ನಾನು ಒಗ್ಗರಣೆ ಕೂಡ ಹಾಕ್ಬಿಡ್ತೀನಿ. ನಾನು ಯಾವ ಕಡಾಯಲ್ಲಿ ಮಸಾಲೆಗೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದೇ ಕಡಾಯಲ್ಲೇ ಸಾರು ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನಾನು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಚೆನ್ನಾಗಿರುತ್ತೆ. ಡ್ರೈ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಫಸ್ಟು ಅದನ್ನು ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನಾನು ಮಸಾಲೆನೆಲ್ಲ ಹಾಕೋತಾ ಇದ್ದೀನಿ. ಅದು ನೋಡೋಕ್ಕೆ ಎಷ್ಟೊಂದಿತ್ತು, ಬಟ್ ರುಬ್ಬಿದ ಮೇಲೆ ಇಷ್ಟ ಆಗೋಯ್ತು ನೋಡಿ. ಇವಾಗ ಅದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು, ಅಂದರೆ ಆಲ್ರೆಡಿ ಫ್ರೈ ಆಗಿರೋ ಮಸಾಲೆ ಅಲ್ವಾ, ಹಂಗಾಗಿ ಜಾಸ್ತಿ ಬಾಡೋದೇನು ಬೇಡ. ಇದಕ್ಕೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಒನ್ ಟೈಮ್ಗೆ ಮಾಡ್ತಾಯಿರೋದು, ಜಾಸ್ತಿ ಏನಿಲ್ಲ. ಮತ್ತು ಸೋಮವಾರ ನಾವು ತಿನ್ನೋದಿಲ್ಲ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಈಗ ನೀರೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ತೀನಿ. ನೀರು ಇನ್ನೊಂಚೂರು ಕೂಡ ಹಾಕಿದ್ದೀನಿ.
ನಾನು ರೆಡ್ ರೈಸ್ ತಿನ್ನೋದ್ರಿಂದ ಸ್ವಲ್ಪ ಸಾರು ಅದಕ್ಕೆ ಜಾಸ್ತಿ ಬೇಕು, ಯಾಕಂದರೆ ಅದು ದಪ್ಪ ಇರೋದ್ರಿಂದ. ನಮಗೆ ಇದು ನಾರ್ಮಲ್ ರೈಸ್ ತಿಂದು ರೂಢಿಯಾಗಿ ಅದು ತಿನ್ನಬೇಕಾದ್ರೆ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಸಾರು ಹೆಚ್ಚಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡಲೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಈಗ ಸಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಆಮೇಲೆ ಮೊಟ್ಟೆ ಕೂಡ ನಾನು ಆಲ್ರೆಡಿ ಕುಕ್ಕರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ದೆ. ಇದು ಹೊಸ ಮೊಟ್ಟೆ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು ಅಲ್ಲಲ್ಲಿ. ಇವತ್ತು ನನಗೆ ಡಯಟ್ ಫಾಲೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಹೊರಗಡೆ ತಿಂದಿದ್ರಿಂದ. ಬಟ್ ನಾನು ಕ್ಯಾಲೋರೀಸ್ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಇವಾಗ ಸಾರು ರೆಡಿ ಆಗಿದೆ. ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.